ನಾನು 15 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್. 15 ವರ್ಷ. ಅದಕ್ಕೆ ನನಗೆ ಭಾಳ ಇದೊಂದು ಯೂಸ್ಫುಲ್ಲು, ತುಂಬ ಒಳ್ಳೆಯದಿರುತ್ತೆ. ಬೇಗ ಮತ್ತು ನಿಮಗೆ ಪಾತ್ರೆ ಎಲ್ಲ ಹಾಳಾಗಲ್ಲ, ಬಿಸಿ ಆಗಲ್ಲ ಜಾಸ್ತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನರಕ ಚತುರ್ದಶಿ. ಎಲ್ರಿಗೂ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು. ನಾನು ನಿನ್ನೆ ಧನ್ತೆರಸ್ ದಿನ ಏನು ತೊಗೊಂಡು ಬಂದೆ ಅಂತ ನಿಮ್ಗೆ ಹೇಳ್ತೀನಿ. ಧನ್ತೆರಸ್ಸಲ್ಲಿ ನನಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ವಸ್ತು ಬೇಕಾಗಿತ್ತು. ಭಾಳ ದಿವಸ ಅಂದರೆ 2 ತಿಂಗಳಿಂದ ನಮ್ಮ ಮನೇಲಿ ಹಾಳಾಗಿತ್ತು ಅದು. ಆ ವಸ್ತು ನಾನು ನವರಾತ್ರಿಲೇ ತೊಗೊಳ್ಳೋಣ ಅಂತ ಮಾಡಿಕೊಂಡೆ. ನವರಾತ್ರಿ ನನಗೆ ಟೈಮ್ ಸಿಕ್ಕಿಲ್ಲ ಹೋಗೋಕ್ಕೆ. ಸೊ ನಾನು ಇವತ್ತು ಅಂದರೆ ನಿನ್ನೆ ಧನ್ತೆರಸ್ ದಿನ ಬೆಳಗ್ಗೆ ಹೋಗಿ ತಂದೆ. ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಹೋಗಿ ತಗೊಂಡು ಬಂದೆ. ನನಗೆ ಇಷ್ಟ ಆಗಿರುವಂಥದ್ದು, ನನಗೆ ತುಂಬ ರೈಟ್ ಹ್ಯಾಂಡು ನನಗೆ, ಅಂದರೆ ಅದಿಲ್ಲದೆ ನಾನು ನನಗೆ ತುಂಬ ಹೆಲ್ಪ್ ಆಗುವಂಥದ್ದು ವಸ್ತು ಅದೇನೆಂದರೆ ಇಂಡಕ್ಷನ್ ಸ್ಟವ್ ನನಗೆ ಯಾವಾಗಲೂ ನಾನು ಯೂಸ್ ಮಾಡ್ತಾ ಇರ್ತೀನಿ. ಭಾಳ ಯೂಸ್ ಆಗುತ್ತೆ ಅದು. ಹಾಲೆಲ್ಲ ಕಾಯಿಸಿದರೆ ಅಥವಾ ಟೀ ಮಾಡಿದರೆ ಅಥವಾ ಯಾವುದೇ ಅನ್ನ ಮಾಡಲಿ, ಬೇಳೆ ಬೇಯಿಸಲಿ ಬಹಳ ಬೇಗ ಆಗುತ್ತೆ. ಮತ್ತು ಅದು ಪಾತ್ರೆಗೆಲ್ಲ ಹಿಡ್ಕೊಳ್ಳಲ್ಲ. ಸ್ಟೀಲಲ್ಲೇ ಮಾಡೋದು ಅಥವಾ ಅಲ್ಯೂಮಿನಿಯಂ ಕುಕ್ಕರು ಬೇಯಿಸಿದ್ದು, ಇಂಡಕ್ಷನ್ ಬೇಯಿಸಿದ್ದು ಬರುತ್ತೆ ಆ ಥರದ್ದು. ಟೀ ಎಲ್ಲ ಮಾಡಿದರೆ ಅಥವಾ ಉಕ್ಕಿ ಬರಲ್ಲ. ಈ ಹಾಲು ಕಾಯಿಸಿದರೆ ಪಾತ್ರೆಗೆಲ್ಲ ಹಿಡ್ಕೊಳ್ಳಲ್ಲ. ನೀವು ಪಾತ್ರೆ ತೊಳೆಯೋದು ಬೇಗ ಈಸಿ. ಅದು ನನಗೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇಂಡಕ್ಷನ್ ಸ್ಟವ್ ತಂದಿದ್ದೀನಿ, ಪ್ರೆಸ್ಟೀಜು. ಆಮೇಲೆ ಅದು ತರೋದಕ್ಕೆ ಅದಕ್ಕೆ ಅಂತ ಹೋಗಿದ್ದು ನಾನು ಇಂಡಕ್ಷನ್ ಸ್ಟವ್. ಆದರೆ ನಾನು ತಂದಿದ್ದು ಇನ್ನೂ 2 ವಸ್ತು ತಂದೆ ಜೊತೆಯಲ್ಲಿ. ಒಂದಂತೂ ಆಗಲ್ಲ ನಮಗೆ, ಹೋದರೆ ಇನ್ನೂ ಒಂದು ಎಕ್ಸ್ಟ್ರಾನೇ ಬರುತ್ತೆ, 1-2 ಅಲ್ವಾ. ನಾನು ತಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಮತ್ತೇನು ಜಾಸ್ತಿ ಈ ಸರಿ ನಾನು ಶಾಪಿಂಗ್ ಮಾಡಿಲ್ಲ. ಇನ್ನು ಬಟ್ಟೆ ಒಂದು ಸ್ವಲ್ಪ ತೊಗೊಂಡಿದ್ದಾಯಿತು. ಮತ್ತೇನು ಜಾಸ್ತಿ ಶಾಪಿಂಗ್ ಅಂತ ಮಾಡಿಲ್ಲ ದೀಪಾವಳಿಗೆ. ಆದರೆ ನನಗೆ ಮೇನ್ ಬೇಕಾಗಿರೋದು ಇಂಡಕ್ಷನ್ ಸ್ಟವ್ ತೊಗೊಂಡಿದ್ದೀನಿ. ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗಿದೆ ಅಂತ. ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಇದು ಸ್ವಲ್ಪ ಇಲ್ಲೆಲ್ಲ ಸ್ಟಿಕ್ಕರೆಲ್ಲ ಅಣಿಸಿರ್ತಾರೆ. ನಾನು ಇದನ್ನು ಒಂದೊಂದಾಗಿ ನೋಡಿ. ಇದು ಪ್ರೆಸ್ಟೀಜ್ದು ಇಂಡಕ್ಷನ್ ಇಂಡಕ್ಷನ್ ಸ್ಟವ್. ನಾನು 15 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್. 15 ವರ್ಷ. ಅದಕ್ಕೆ ನನಗೆ ಭಾಳ ಇದೊಂದು ಯೂಸ್ಫುಲ್ಲು, ತುಂಬ ಒಳ್ಳೆಯದಿರುತ್ತೆ. ಬೇಗ ಮತ್ತು ನಿಮಗೆ ಪಾತ್ರೆ ಎಲ್ಲ ಹಾಳಾಗಲ್ಲ, ಬಿಸಿ ಆಗಲ್ಲ ಜಾಸ್ತಿ. ಆಟೋಮೆಟಿಕ್ ತಾನಾಗೆ ಇದೆಲ್ಲ ಇದಾಗ್ಬಿಡುತ್ತೆ. ಏನು ಹೇಳಿ, ಒಂದು ನಿಮಿಷ ನೀವು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ, ನನಗೆ ತೋರ್ಸೋಕ್ಕೆ ಬರಲ್ಲ. ಇದು ತುಂಬ ನನ್ನ ಮೊದಲಿಂದ ಇದೇ ಥರ ಇತ್ತು. ಸ್ವಲ್ಪ ಚೇಂಜ್ ಇದೆ, ಅಷ್ಟೇನು ಚೇಂಜ್ ಆಗಿಲ್ಲ 15 ವರ್ಷದ ನಂತರ. ನಾನು ಮೊದಲಿನ ಮಾಡೆಲೇ ಸ್ವಲ್ಪ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಇನ್ನೊಂದು ಅಂದರೆ ಉಕ್ಕಿ ಬಂದರೆ ಮತ್ತು ಆಫ್ ಆಗಿಬಿಡುತ್ತಂತೆ, ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತಂತೆ. ಏನಾದರೂ ಹಾಲು ಅಥವಾ ನಾವು ಟೀ ಏನಾದರೂ ಮಾಡ್ತಾ ಇರುವ ಕುದಿತಾರ ಮೇಲೆ ಬಂದುಬಿಡುತ್ತಲ್ವ, ಚೆಲ್ಲಲ್ಲ, ಅದಲ್ಲೇ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗಿಬಿಡುತ್ತಂತೆ. ಇದೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಪ್ರೈಸು 3,500 ಎಷ್ಟೋ ಇದೆ. ನಮ್ಮದು ಓಲ್ಡ್ ಕುಕ್ ಟಾಪನ್ನು ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರು, ನಮ್ಮ ಪರಿಚಯದವರೇ ಇದ್ದರು. ಮತ್ತು ಸುಮ್ಮನೆ ಮನೇಲಿ ಇಟ್ಕೊಂಡು ಏನು ಮಾಡೋದು ಅಂತ ಕೊಟ್ವಿ. ಹಾಗೆ ಏನು ಬೇಕಾದರೂ ಆಗಲಿ, ಅದೇನು ಎಷ್ಟಕ್ಕೆ ಬರಲಿ ಅಂತ ಹೀಗೆ ಕೊಟ್ವಿ. ಇದೊಂದು ತೊಗೊಂಡೆ. ಆಮೇಲೆ ಇನ್ನೂ ಒಂದು ಇದು ಕುಕ್ಕರ್ ತೊಗೊಂಡೆ, ಇದ್ರ ಜೊತೆ ಸ್ಟೀಲ್ ಕುಕ್ಕರ್ ಒಂದು ಸಣ್ಣದು. ಅದಾದಮೇಲೆ ಒಂದು ಇಡ್ಲಿ ಕುಕ್ಕರ್ ತೊಗೊಂಡೆ, ಅದನ್ನು ತೋರಿಸ್ತೀನಿ. ಇದು 16 ಇಡ್ಲಿ ಆಗುತ್ತಂತೆ ಎಟ್ ಎ ಟೈಮ್. ತುಂಬ ದೊಡ್ಡದಲ್ಲ, ಪರವಾಗಿಲ್ಲ 16 ಇಡ್ಲಿ ಅಂದರೆ. ಆಮೇಲೆ ಸಿಟಿ ಅದು ಇಡ್ಲಿ ಬೆಂದ ಮೇಲೆ ವಿಜಿಲ್ ಹಾಕುತ್ತೆ. ಇದೊಂಥರ ಚೆನ್ನಾಗಿ ಅನ್ನಿಸ್ತು. ಸ್ಟೀಲಿಂದ ನನ್ನ ಹತ್ರ ಅಲ್ಯೂಮಿನಿಯಂ ಇತ್ತು, ಭಾಳ ಹಳೆಯದು. ಅದಕ್ಕೆ ಅದನ್ನು ಅದು ಹಾಗೇ ಇದೆ, ಚೇಂಜ್ ಮಾಡಿಲ್ಲ, ಅದರ ಇಟ್ಕೊಂಡಿದ್ದೀನಿ. ಇದನ್ನು ತೊಗೊಂಡೆ. ಆಮೇಲೆ ಈ ಕುಕ್ಕರ್ 5 ಲೀಟ್ರಿದು. ನನ್ನ ಕಡೆ 4-5 ಕುಕ್ಕರ್ ಇದೆ. ಎಲ್ಲ ಒಂದು ಸರಿ ಇದೆ, ಒಂದು ಸರಿ ಇಲ್ಲ. ಹೀಗೆ ಒಂದಂತೂ ತುಂಬ ದೊಡ್ಡದು 10 ಲೀಟ್ರಿಂದು, ಮತ್ತೊಂದು 7 ಲೀಟ್ರಿಂದು, ಹೀಗೆ. ಮತ್ತು 2-3 ಕುಕ್ಕರ್ ಸಣ್ಣವು ಹೀಗೆ ಇದೆ. 4-5 ಕುಕ್ಕರ್ ಇದೆ. ಬಟ್ ಈಗ ಸ್ಟೀಲಿಂದು ಒಂದು ತೊಗೊಂಡು ಬಂದೆ. ಇನ್ನು 2 ಕುಕ್ಕರ್ ನಾನು ರಿಪ್ಲೇಸ್ ಹಾಕಬೇಕು. ಯಾವಾಗಾದರೂ ತೊಗೊಂಡು ಬನ್ನಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅವರು. ಸಣ್ಣ ಕುಕ್ಕರ್ 2 ಇದೆ, ಅಲ್ಯೂಮಿನಿಯಮ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ, ಅಂದರೆ ಎಲ್ಲ ಸ್ಟೀಲೇ ಜಾಸ್ತಿ ಮಾಡೋಣ ಅಂತ. ಇನ್ನು 2 ಸ್ಟೀಲ್ ಇದೆ. ಆ್ಯಕ್ಚುಲಿ ವೀಡಿಯೋ ಹಾಕೋದು ನಿನ್ನೆನೇ ಹಾಕಬೇಕಿತ್ತು, ನಿನ್ನೆನೂ ಆಗಿಲ್ಲ ನನಗೆ. ನಿನ್ನೆ ನಾವು ಬಟ್ಟೆ ಶಾಪಿಂಗ್ ಓಡ್ಬಿಟ್ಟಿತ್ತು. ನಿನ್ನೆಲ್ಲ ಬಟ್ಟೆ ಶಾಪಿಂಗ್ ಮಾಡೋದು ಅದು ಇದು ಆಯಿತು. ಮನೆಗೆ ಬರೋ ತನಕ 5-6 ಗಂಟೆ 6:30 ಆಗೋಯಿತು. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಅದನ್ನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೇಟ್ ಆಗೋಯಿತು.
ಮತ್ತು ನಿಮ್ಮ ಹಬ್ಬ ಹೇಗಾಯಿತು ಅಂತ ಹೇಳಿ, ಮತ್ತು ಈ ವಿಡಿಯೋನ ಪೂರ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ.